ಗ್ಯಾರಂಟಿ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್. ಆದ್ರೀಗ ಒಂದೇ ಒಂದು ಚುನಾವಣೆಯನ್ನ ಎದುರಿಸ್ತಾ ಇದ್ದಂತೆ ಗ್ಯಾರಂಟಿ ಮೇಲಿನ ಭರವಸೆಯೇ ಕೈ ನಾಯಕರಿಗೆ ಹೋದ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ 2 ಅಂಕಿ ಮೇಲೆ ಲೋಕಸಭಾ ಸ್ಥಾನಗಳನ್ನ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಂತಹ ಕಾಂಗ್ರೆಸ್ಗೆ ಅಂದುಕೊಂಡಂತಹ ರಿಸಲ್ಟ್ ಸಿಕ್ಕಿಲ್ಲ. ಗ್ಯಾರಂಟಿಯ ಗುಂಗಲ್ಲಿ 20 ಕ್ಷೇತ್ರಗಳ ಟಾರ್ಗೆಟ್ ಇದ್ದಂತಹ ಕೈಗೆ ಮತದಾರ 9ರ ನಂಟಿನ ಗಂಟನ್ನ ಕೊಟ್ಟಿದ್ದಾನೆ. ಹೀಗಾಗಿ ಸಿಎಂ ಮೇಲೆ ಗ್ಯಾರಂಟಿಗಳನ್ನ ಕೈ ಬಿಡುವಂತೆ ಶಾಸಕರು ಒತ್ತಾಯವನ್ನ ಹೇರಿದ್ದಾರೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಗ್ಯಾರಂಟಿಗಳ ಮೇಲೆ ಅಸ್ತಿತ್ವಕ್ಕೆ ಬಂದ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಗ್ಯಾರಂಟಿಗಳೇ ನಮ್ಮನೆ ದೇವ್ರು, ಸರ್ಕಾರದ ಉಸಿರು ಅಂತ ಹಾಡಿ ಕೊಂಡಾಡಿದ್ರು ಕೈ ನಾಯಕರು, ಶಾಸಕರು. ಆದ್ರೀಗ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಲೋಕದಲ್ಲಿ ಹೆಚ್ಚು ಸೀಟ್ ಗೆಲ್ಲುವ ವ್ಯಾರಂಟಿಯನ್ನ ಕೊಟ್ಟಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಗ್ಯಾರಂಟಿಗಳು ರದ್ದಾಗುತ್ತಾ ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಮೂಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಕೊಟ್ಟಿದ್ದ ಗ್ಯಾರಂಟಿಗಳು ರದ್ದಾಗುತ್ತಾ? ಗ್ಯಾರಂಟಿಗಳನ್ನ ಕೈ ಬಿಡುವಂತೆ ಕಾಂಗ್ರೆಸ್ ಶಾಸಕರಿಂದ ಒತ್ತಡ. ಗ್ಯಾರಂಟಿಗಳಿಗೆ ಹಣ ಸರಿದೂಗಿಸೋಕೆ ಸರ್ಕಾರ ಶಾಸಕರ ಅನುದಾನಕ್ಕೆ ಗೊಕ್ಕೆ ಹಾಕಿತ್ತು. ಅದೆಷ್ಟೋ ಇಲಾಖೆಗಳಿಗೆ ಹಣ ರಿಲೀಸ್ ಮಾಡಿದೆ. ಎಂಎಲ್ಎಗಳ ಕೆಂಗಣ್ಣಿಗೂ ಸಿಎಂ ಗುರಿಯಾಗಿದ್ರು. ಇದೀಗ ಗ್ಯಾರಂಟಿಗಳನ್ನ ದೂಷಿಸೋಕೆ ಸರಿಯಾದ ಕಾಲ ಅಂತ ಕೆಲ ಶಾಸಕರಿಗೆ ಅನಿಸಿದಂತಿದೆ. ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿಸಿದಷ್ಟು ಸೀಟ್ನ ತಂದುಕೊಡುವಲ್ಲಿ ಕೈ ಗ್ಯಾರಂಟಿಗಳು ವಿಫಲವಾಗಿವೆ. ಹೀಗಾಗಿ ಇದೇ ಸರಿಯಾದ ಟೈಮ್ ಅಂತ ಭಾವಿಸಿರೋ ಕಾಂಗ್ರೆಸ್ನ ಶಾಸಕರು ಗ್ಯಾರಂಟಿಗಳನ್ನ ಕೈ ಬಿಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ಹೇರ್ತಿದ್ದಾರಂತೆ. ರಾಜ್ಯದಲ್ಲಿ ಜಾರಿಯಾಗಿರೋ 5 ಗ್ಯಾರಂಟಿಗಳ ಪೈಕಿ 3 ಗ್ಯಾರಂಟಿ ಯೋಜನೆಗಳನ್ನ ಕೈ ಬಿಡುವಂತೆ ಕಾಂಗ್ರೆಸ್ ಶಾಸಕರಿಂದ ಒತ್ತಡ ಶುರುವಾಗಿದೆ. ಲೋಕ ಫಲಿತಾಂಶದಲ್ಲಿ ಜನ ಗ್ಯಾರಂಟಿಗೆ ಮನ್ನಣೆ ನೀಡಿಲ್ಲ. ಅದರಲ್ಲೂ ದೇಶದಲ್ಲಿ ಯಾರೂ 59,000 ಕೋಟಿ ಮೊತ್ತದ ಯೋಜನೆಗಳನ್ನೇ ಕೊಟ್ಟಿಲ್ಲ. ಇನ್ನು ಬಿಜೆಪಿ ಬಡವರ ಪರ ಯೋಜನೆ ನೀಡದೆ ಭ್ರಷ್ಟಾಚಾರ ಮಾಡಿತ್ತು. ಆದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಗ್ಯಾರಂಟಿಯನ್ನ ಜಾರಿಗೊಳಿಸಿದ್ದೇವೆ. ಆದ್ರೂ ಜನ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಪಕ್ಷವನ್ನ ಒಪ್ಪಿಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಶಾಸಕರು ಸಿಎಂ ಬಳಿ ಹೇಳ್ತಿದ್ದಾರಂತೆ. ಇನ್ನು ಗ್ಯಾರಂಟಿ ಬಗ್ಗೆ ಬಿಜೆಪಿ ಜೆಡಿಎಸ್ ಆಕ್ರೋಶ ಹೊರಹಾಕ್ತಾ ಇದೆ. ಗ್ಯಾರಂಟಿಗಳಿಂದ ಅಭಿವೃದ್ಧಿಯಾಗ್ತಾ ಇಲ್ಲ ಅಂತ ವಿಪಕ್ಷಗಳು ಕಿಡಿಕಾರ್ತಿವೆ. ಹೀಗಾಗಿ 3 ಗ್ಯಾರಂಟಿಗಳನ್ನ ಕೈ ಬಿಡುವಂತೆ ಕೈ ಶಾಸಕರು ಒತ್ತಾಯವನ್ನ ಹೆಚ್ಚು ಮಾಡಿದ್ದಾರಂತೆ. ರಾಜ್ಯದ ಜನರಿಗೆ ನಮ್ಮ ಗ್ಯಾರಂಟಿಗಳು ಬೇಡ ಅನ್ಸತ್ತೆ. ಪಂಚ ಗ್ಯಾರಂಟಿಗಳ ಬಗ್ಗೆ ಚಲುವರಾಯಸ್ವಾಮಿ ಬೇಸರ. ಇನ್ನು ಗ್ಯಾರಂಟಿಗಳ ರದ್ದಿನ ಬಗ್ಗೆ ಸುಳಿವು ಕೊಡುವ ರೀತಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ರಾಜ್ಯದ ಜನರಿಗೆ ನಮ್ಮ ಗ್ಯಾರಂಟಿಗಳು ಬೇಡ ಅನ್ಸುತ್ತೇನೋ ಎಂಬ ಮಾತನ್ನ ಹೇಳಿದ್ದಾರೆ. ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. ಗ್ಯಾರಂಟಿಯನ್ನ ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ. JDSನವ್ರಿಗೆ BJPಯವರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ಬಗ್ಗೆ ಅವ್ರಿಗೆ ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರ್ತರು ಅಂತ ಹೇಳೋದ ಗೊತ್ತಿಲ್ಲ. ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ. ಒಟ್ಟಾರೆ ಹೊಳೆಗೆ ಸುರಿದ್ರೂ ಅಳೆದು ಸುರಿ ಅನ್ನೋ ಮಾತಿದೆ. ಆದ್ರೆ ಅಭಿವೃದ್ಧಿ ಅನುದಾನದ ಬಗ್ಗೆ ಲೆಕ್ಕ ಇಡದೆ ಗ್ಯಾರಂಟಿ ಕೊಟ್ಟಿದ್ದ ಕೈಗೆ ಇದೀಗ ಅದೇ ಜಿಗುಪ್ಸೆ ತಂದಂತಿದೆ. ಗ್ಯಾರಂಟಿಗಳ ಗುಂಗಿನಲ್ಲಿದ್ದಂತಹ ಶಾಸಕರೀಗ ರದ್ದು ಮಾಡುವ ಗೋಜಿಗೆ ಬಿದ್ದಿದ್ದಾರೆ. ಆದ್ರೆ ಗ್ಯಾರಂಟಿ ರದ್ದು ಮಾಡೋ ಮಾತೇ ಇಲ್ಲ ಎನ್ನುತ್ತಿದ್ದ ಸಿಎಂ ಸಿದ್ದರಾಮಯ್ಯರ ತೀರ್ಮಾನ ಏನೋ ಯಾರಿಗೊತ್ತು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.